ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮದ್ದೇರಿ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವವು ಇಂದು ಸಡಗರ ಸಂಭ್ರಮದಿಂದ ನಡೆಯಿತು. ಎಂಎಲ್ಸಿ ಅನಿಲ್ ಕುಮಾರ್ ರವರು ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮದ್ದೇರಿ ಎಸ್ಎಫ್ಎಸ್ ಸೊಸೈಟಿ ಅಧ್ಯಕ್ಷ ಚಂಜಮಲೆ ರಮೇಶ್, ಯುವ ಮುಖಂಡ ಚೌಡ್ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಐ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂವಿ ರವಿಕುಮಾರ್, ಕಲಾವಿದರಾದ ಮದ್ದೇರಿ ಮುನಿರೆಡ್ಡಿ, ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಎಂಆರ್ ಶಿವಕುಮಾರ್, ಎಂಆರ್ ಶ್ರೀನಿವಾಸ್ ಗೌಡ, ಕೋಟೆ ಮುರಳೀಗೌಡ, ನಂಜಪ್ಪ ಮುಂತಾದ ಅನೇಕ ಮುಖಂಡರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನನ್ನ ಹೆಸರು ಎಂವಿ ರವಿಕುಮಾರ್ ಅಂತೇಳಿ. ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಸುಮಾರು 68 ವರ್ಷಗಳಿಂದ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರು, ನಮ್ಮ ತಂದೆಯವರು ಈ ಒಂದು ಜವಾಬ್ದಾರಿನ, ಈ ಒಂದು ಸೇವೆನ ನಮಗೆ ನಾವು ಮಾಡಲಿ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಕೋದಂಡರಾಮಸ್ವಾಮಿ ಕೃಪಾ ಕಟಾಕ್ಷದಿಂದ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಸುಮಾರು ಒಂದು 20 ವರ್ಷಗಳ ಹಿಂದೆ ಶಿಥಿಲಗೊಂಡಿತ್ತು. ಅದನ್ನು ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ತೆರವುಗೊಳಿಸಿದ್ವಿ. ಸುಮಾರು 18 ವರ್ಷಗಳಿಂದ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ. ಈಗ ದೈವ ಕೃಪೆಯಿಂದ ಈ ವರ್ಷ ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಒಂದು ಸಪ್ತಮಾತಿಕೆ ಚೌಡೇಶ್ವರಿ ದೇವಸ್ಥಾನ ಹಾಗೂ ಶ್ರೀ ಗ್ರಾಮ ದೇವತೆ ಗಂಗಮ್ಮ ದೇವಿ ದೇವಸ್ಥಾನ ನಿರ್ಮಾಣ ಮಾಡಿ ಸತತವಾಗಿ 3-4 ದಿವಸಗಳಿಂದ ಆ ಒಂದು ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ 68ನೇ ಒಂದು ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ 2 ಒಂದೇ ಸಮಯಕ್ಕೆ ಬಂದಿದ್ದು ನಮ್ಮ ಒಂದು ಭಾಗ್ಯ. ಒಂದು ವಾರದಿಂದ ಸತತವಾಗಿ ದೈವ ಕಾರ್ಯಗಳಲ್ಲಿ ನಮ್ಮ ಹಳ್ಳಿ ಮತ್ತು ಸುತ್ತಮುತ್ತ ಹಳ್ಳಿನ ಜನಗಳು ದೈವ ಕಾರ್ಯದಲ್ಲಿ ಪಾಲ್ಗೊಂಡು ಎಲ್ಲರೂ ಆ ದೈವ ಕೃಪೆಗೆ ಪಾತ್ರರಾಗಿದ್ದಾರೆ.
ರಸಂಬರ ಕೇಳ. ಅಡ್ಡಾಕ್ ಬರ್ತೀವಿ ನಾವು. ಶ್ರೀ ಗಂಗಮ್ಮ ದೇವಿ ಮತ್ತು ಶ್ರೀ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನೆ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ದೇವಾಲಯಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿದ್ದು ನಿನ್ನೆ ಸಹ ಇಲ್ಲಿ ಸುಮಾರು ಜನಕ್ಕೆ ಅನ್ನದಾಸೋಹ ದಾನಿಗಳು ಸೇವಾಕರ್ತರು ನೆರವೇರಿಸಿದರು. ಈ ದಿನವೂ ಸಹ ಕೋದಂಡರಾಮಸ್ವಾಮಿ ರಥ 1 ಗಂಟೆಗೆ ರಥ ನಂತರ ಸುಮಾರು ಒಂದು 2,000 ಜನ ಊಟ ಮಾಡಿದರು. ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲ ನಮ್ಮೂರಲ್ಲಿ 3 ಪಾರ್ಟಿ ಇದೆ ರಾಜಕೀಯವಾಗಿ, ಆದರೂ 3 ಜನ ಅಣ್ಣ-ತಮ್ಮಂದಿರು 3 ಪಾರ್ಟಿಯವರು ಎಲ್ಲ ಒಂದೇ, ಊರೆಲ್ಲ ಒಂದೇ. ಇಂಥ ಜಾತ್ರೆ ಬಂದರೆ ಎಲ್ಲ ಅಣ್ಣ-ತಮ್ಮಂದಿರ ಥರ ಇದ್ದು ಒಟ್ಟಿಗೆ ಒಂದು ಈ ಥರ ಕಾರ್ಯಕ್ರಮಗಳ ಭಾಗವಹಿಸಿ ಚಿಕ್ಕವರಿಂದ ದೊಡ್ಡವರು ತನಕ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮ ಸುಮಾರು ಇತಿಹಾಸದಲ್ಲಿ ಈ ವರ್ಷ ಕಾರ್ಯಕ್ರಮ ಚೆನ್ನಾಗಿ ಬಂತು. ಯಾಕಂದರೆ ಇದು ವರ್ಷನೂ ಬರ್ತಾಯಿತ್ತು. ಇದು ಎಕ್ಸ್ಟ್ರಾ ಏನಾಯ್ತು ಅಂದರೆ 2 ದೇವಾಲಯಗಳ ಸುಮಾರು ನಮ್ಮ ಬಂಧು ಬಳಗ ನಮ್ಮೂರಿನ ಅಣ್ಣ-ತಮ್ಮಂದು ಹೊರಗಡೆ ಇರೋ ತಂಗಿರು ಎಲ್ಲ ಸೇರಿ ತುಂಬ ಅದ್ದೂರಿ ಜಾತ್ರೆ ಆಯಿತು. ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮೂರಿನ ಗಣ್ಯರು, ಹಿರಿಯರು, ಯುವಕರು ಹಾಗೂ ಮುಖ್ಯವಾಗಿ ಗ್ರಾಮ ಬಂಧು ಸೇವಾ ಸಮಿತಿ ಅಂತ ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮೂರಿನಿಂದ ಹೋಗಿ ಅಲ್ಲಿ ನಡೆಸಿರ್ತಕ್ಕಂಥವರು ಗ್ರಾಮ ಬಂಧು ಸೇವಾ ಸಮಿತಿ ಇದೆ. ಅದರ ವತಿಯಿಂದ ಅಲ್ಲಿರ್ತಕ್ಕಂಥ ಸಮಿತಿಯಿಂದ ಈ ಊರಲ್ಲಿ ಏನೇ ಒಂದು ಶುಭ ಕಾರ್ಯ, ಒಂದು ದೇವತಾ ಕಾರ್ಯ ನಡೀಬೇಕಾದ್ರೆ ತುಂಬ ಗೌರವಪೂರ್ವಕವಾಗಿ ನಮಗೆ ಸ್ಪಂದಿಸ್ತಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಊರಿನ ಎಲ್ಲ ಹಿರಿಯರು ಪಕ್ಷಾತೀತವಾಗಿ ಎಲ್ಲ ಹಿರಿಯರು ಏನು ಮಾಡ್ತಾರೆ, ಎಲ್ಲ ನಮ್ಮ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಹತ್ರ ಬಂದು ಎಲ್ಲರೂ ಕುತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾರೆ. ರೂಪರೇಷೆಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ಸುಮಾರು 3 ದಿವಸ ಅಲ್ಲ, 2 ದಿವಸ ಅಲ್ಲ, ಒಂದು ತಿಂಗಳ ಹಿಂದೆಯಿಂದನೇ ಎಲ್ಲ ರೂಪರೇಷೆಗಳನ್ನು ಸಿದ್ಧತೆ ಮಾಡ್ಕೊಳ್ತಾರೆ. ಅದರಲ್ಲಿ ನಮ್ಮ ಮದ್ದೇರಿ ಯುವಕರು, ನಮ್ಮ ಗ್ರಾಮ ಬಂಧು ಸೇವಾ ಸಮಿತಿ ಹುಟ್ಟಿರೋದು ನಮ್ಮೆಲ್ಲ 100 ಜನ ಇದ್ದಾರೆ. ಗ್ರಾಮ ಬಂಧು ಸೇವಾ ಸಮಿತಿಯಿಂದ ಮದ್ದೇರಿಯಲ್ಲಿ ಹುಟ್ಟಿ ಮದ್ದೇರಿಯಲ್ಲಿ ಬೆಳೆದು ಮತ್ತೆ ನಾವು ಜೀವನ ಹಾರಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಮತ್ತೆ ಅಲ್ಲೇನೋ ಎಲ್ಲ ಚೆನ್ನಾಗಿದ್ದು ಮತ್ತೆ ಊರಿಗೆ ಏನಾದರೂ ನಾವು ಹಳ್ಳಿ ಸೇವೆ ಮಾಡಬೇಕು ಅಂತ ಬಂದಾಗ ಎಲ್ರಿಗೂ ನಮ್ಮ ಮದ್ದೇರಿಗೆ ಏನಾದರೂ ಮಾಡ್ತಾಯಿದ್ವಿ. ಅದೇ ರೀತಿ ಈಗ ಏನಾಗಿದೆ ಅಂದರೆ ನಮ್ಮ ಮದ್ದೇರಿ ದೇವಾಲಯಗಳ ತೋರೂರಾಗ್ಬಿಟ್ಟಿದೆ. ಬೆಟ್ಟದ ಮೇಲೆ ಹೋದರೆ ಆಂಜನೇಯ ಸ್ವಾಮಿ, ವರದರಾಯ ಸ್ವಾಮಿ, ಆಮೇಲೆ ಚೌಡೇಶ್ವರಿ, ಗಂಗಮ್ಮ ದೇವಿ, ಆಮೇಲೆ ಕೋದಂಡರಾಮಸ್ವಾಮಿ, ಈ ಥರ ಆಗಿ ಈ ಕಾರ್ಯಕ್ರಮಗಳು ನಡೀತಾ ಇರಬೇಕಾದ್ರೆ ಊರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಈ ಅನ್ನದಾಸೋಹ ಕಾರ್ಯಕ್ರಮಗಳು ಸುಮಾರು ಒಂದು 2,000 ಜನ 3,000 ಜನ ಅನ್ನದಾಸೋಹ ಕಾರ್ಯಕ್ರಮಗಳು ನಡೀತಾ ಇದೆ. ನಿನ್ನೆ ಸಹ ಇದೇ ರೀತಿ ಚೌಡೇಶ್ವರಿ ಮತ್ತು ಗಂಗಮ್ಮ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನಡೆದಾಗ ಇದೇ ಥರ ಅನ್ನದಾಸೋಹ ನಡೀತು. ಇವತ್ತು ಕೋದಂಡರಾಮಸ್ವಾಮಿ 68ನೇ ರಥೋತ್ಸವ ಅಂಗವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಊರಿನ ಹಿರಿಯರು, ಯುವಕರು, ಗ್ರಾಮ ಬಂಧು ಸೇವಾ ಸಮಿತಿ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಾರೆ. ಅವರೆಲ್ಲರಿಗೂ ನಾನು ನಿಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ದೇವಸ್ಥಾನಗಳ ಪ್ರತಿಷ್ಠಾಪನೆ, ಒಂದು ಗಂಗಮ್ಮ ದೇವಿ, ಒಂದು ಚೌಡೇಶ್ವರಿ ದೇವಿ, ವಿಶೇಷವಾಗಿ ಒಂದು ಕಾರ್ಯಕ್ರಮ ಹೆಚ್ಚಿಗೆ ಕಂಡಿದೆ. ನಿನ್ನೆ ಕೂಡ ಅಲ್ಲಿ ಅನ್ನದಾಸೋಹ ತುಂಬ ಜೋರಾಗಿ ನಡೆದಿದೆ. ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇವತ್ತು ಬ್ರಹ್ಮರಥೋತ್ಸವದ ಅಂಗವಾಗಿ ಅನ್ನದಾಸೋಹ ಕಾರ್ಯಕ್ರಮ, ಒಂದು 3,000 ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಿದ್ರು. ಊರಿನ ಯುವಕರು ಮತ್ತು ಹಿರಿಯರು ಎಲ್ಲರೂ ಭೇದ ಭಾವ ಇಲ್ಲದಂಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂದರೆ ಎಲ್ಲರೂ ಒಂದೇ, ಭೇದ ಭಾವನೆ ಇಲ್ಲ. ನಮ್ಮಲ್ಲಿ ಜಾತಿ ಅನ್ನೋದೇ ಬರಲ್ಲ. ಈ ಮದ್ದೇರಿಯಲ್ಲಿ ಜಾತಿನೇ ಇಲ್ಲ. ಜಾತಿ ಇಲ್ಲದಂಗೆ ಎಲ್ಲರೂ ಒಂದು ಸರಿಸಮಾನವಾಗಿ ಎಲ್ಲ ನಿಂತು ಸರಿಸಮಾನವಾಗಿ ಕೆಲಸ ಮಾಡಿಕೊಡುವಂಥ ಗ್ರಾಮ. ಯುವಕರಿಂದ ಹಿಡಿದು ಹಿರಿಯರ ತನಕ ಅದೇ ಗೌರವ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೋದಂಡರಾಮಸ್ವಾಮಿ ಜಾತ್ರೆ 68ನೇ ವರ್ಷದಿದು. 68 ವರ್ಷದಿಂದ ಹೇಗೆ ನಡ್ಸ್ಕೊಂಡು ಬಂದಿರ್ತಾರೆ ನಮ್ಮ ಹಿರಿಯರು, ಅವಾಗಿಂದನೂ ಅದೇ ಥರ ಬರ್ತಾ ಇದೆ. ಈ ಕಾರ್ಯಕ್ರಮ ಮಾತ್ರ ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ.
ಎಲ್ಲ ಥಮ್ಸಪ್ ಕೊಡಿ. ಸಕ್ಸಸ್ ಆಯಿತು ಜಾತ್ರೆ. ಭೈರಪ್ಪ ಅಂತ ಈ ಮಧ್ಯೇರಿ ಗ್ರಾಮದಲ್ಲಿ ಮೊದಲಿಗೆ ದೇವಸ್ಥಾನ ಇರಲಿಲ್ಲ. ಶ್ರೀಮಾನ್ ಶ್ರೀ ವೆಂಕಟೇಶ್ವರಗೌಡರು ರಿಟೈರ್ಡ್ ಮಾಸ್ಟ್ರು, ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಅದನ್ನು ಅವರ ತಮ್ಮನವರಾದಂಥ ರಾಮೇಗೌಡರು ಜೀರ್ಣೋದ್ಧಾರ ಮಾಡಿದರು. ಮತ್ತು ಬೆಂಗಳೂರು ನಮ್ಮ ಹುಡುಗರೆಲ್ಲ ಸೇರಿ ಅದನ್ನು ನವೀಕರಣ ಮಾಡಿದರು. ನಂತರ 68 ವರ್ಷಗಳಿಂದ ಸತತವಾಗಿ ಈ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಮಧ್ಯೇರಿ ಗ್ರಾಮಸ್ಥರು. ನಮ್ಮೂರಿನ ಹುಡುಗರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಗ್ರಾಮಬಂಧು ಸೇವಾ ಸಮಿತಿಯವರು ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮನ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಜಾತ್ರೆಯನ್ನು ಸಾಂಗೋಪಾಯವಾಗಿ ಯಾವುದೇ ವಿಧವಾದ ನೋವುಗಳಿಗೆ ಕಾರಣವಾಗದಂತೆ 68 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಸಹ ಬಹಳ ವಿಜೃಂಭಣೆಯಿಂದ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಸಹಕರಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನನ್ನ ಹೆಸರು ಎಂ ವಿ ರವಿಕುಮಾರ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಈ ದಿನ 68ನೇ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ 1ರಿಂದ 68ರ ತನಕ ನಮ್ಮೂರಿನ ಹಿರಿಯರು ಈ ಒಂದು ದೇವತಾ ಕಾರ್ಯವನ್ನು ನಡೆಸ್ಕೊಂಡ್ಬಂದಿದ್ದಾರೆ. ಅದೇ ರೀತಿಯಾಗಿ ಅವರ ಮಾರ್ಗದರ್ಶನದಲ್ಲೇ ಶ್ರೀ ಗ್ರಾಮ ದೇವತೆ ಗಂಗಮ್ಮ ತಾಯಿ ಹಾಗೂ ಸಪ್ತಮಾತೃಕೆ ಸಮೇತ ಶ್ರೀ ಚೌಡೇಶ್ವರಿ ದೇವಿ ಈ ಎರಡೂ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡಿ ನಿನ್ನೆ ಪ್ರತಿಷ್ಠಾಪನೆ ಆಯಿತು. ನಿನ್ನೆನೂ ಸಹ ಒಂದು 2,000 ಜನಕ್ಕೆ ಅನ್ನದಾಸೋಹ ಮಾಡಲಾಯಿತು. ಈ ದಿನ ನಮ್ಮ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಈ ದಿನವೂ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಊರಿನ ಯುವಕರು ಬೆಂಗಳೂರಿಗೆ ಹೋಗಿ ಅಲ್ಲಿ ಗ್ರಾಮ ಬಂಧು ಸೇವಾ ಸಮಿತಿ ಅಂತೇಳಿ ಒಂದು ಸಂಘ ಕಟ್ಟಿ ಅಲ್ಲಿ ಅವರು ಪ್ರತಿಯೊಬ್ಬರು ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಇಲ್ಲಿ ಬಂದು ಪ್ರತಿ ವರ್ಷವೂ ಪ್ರತಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಿ ನಮ್ಮೂರಿನಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಎಲ್ಲ ವರ್ಗದ ಜನಗಳನ್ನು ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿರ್ತಾರೆ. ಅವರಿಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಆ ಕೋದಂಡರಾಮಸ್ವಾಮಿ ಕೃಪಾ ಕಟಾಕ್ಷ ಇರಲಿ ಎಂದು ನಾನು ಆ ದೇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.